ಮುಟ್ಟೋ ಧೈರ್ಯ ಬೇರೆ ಯಾರಿಗೋ ಇದೆ. ತೀರ್ಥ ಕುಡಿಯೋ ಮನತನದವರು ನಾವು. ಅಂತವ್ರಿಗೆ ಹೆಂಡ ಕುಡ್ಸಕ್ ನೋಡ್ತೀಯ? ನೀನ್ ರವರ ನರಕದಲ್ಲಿ ಬಿದ್ದು ಬಿಡ್ತೀಯ. ಉಪಾಧ್ಯಾಯರ ಅಂಗಡಿಯಿಂದ ತಂದಿದ್ದು ನನಗ್ ಗೊತ್ತಾಗಲ್ವಾ? ಅಯ್ಯೋ ಕಳ್ಳ ಸಿಕ್ಕಾಕೊಂಡ್ಯ. ಏನು ಹುಷಾರಿಲ್ವ ತಮ್ಗೆ? ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್. ಪೂರ್ತಿ ಡಾಕ್ಟ್ರೆ ಕೈ ಬಿಟ್ಟಿದ್ರು. ನಾನು ನನ್ನನ್ನು ಹಿಡಿದು ಬೇರೆ ಕಲಾವಿದ್ರಿಗೂ ಹೇಳ್ತೀನಿ, ಆರೋಗ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಭಗವಂತ ನಮ್ಗೆ ಆಯುಷ್ ಕೊಡು. ಆರೋಗ್ಯ ಕೈ ಕೊಟ್ಮೇಲೆ ಕರ್ಕೊಂಡು ಹೋಗ್ಬಿಡು ಅಂತ. ಮೂಲ ಊರು? ಊರೇ ಇಲ್ಲ ಸರ್, ಬರೀ ಪ್ರತಿಯೊಂದು ಊರಿಗೂ ತಿರ್ಕೊಂಡು ಹೋಗೋದೇ ನಮ್ಗೂರು. ಬಡತನ ಅಂದ್ರೆ ನಮ್ಗೆ ಹೇಗಿತ್ತು ಅಂದ್ರೆ, ನನ್ನ ತಾಯಿಗೆ ವಾರಕ್ಕೆ 20 ರೂಪಾಯಿ, ತಿಂಗಳಿಗೆ 80 ರೂಪಾಯಿ ಸಂಬಳ ನನ್ನ ತಾಯಿಗೆ. ಎಂದು ನನ್ನಮ್ಮ ನೀರುಳ್ಳಿ ಹೆಚ್ಚಿ ಎಣ್ಣೆ ಹಾಕಿ ಒಗ್ಗರಣೆ ಅದಕ್ಕೆಲ್ಲ ನಮ್ಮ ಹತ್ರ ಹಣ ಇರ್ತಿಲ್ಲ. ಅಮ್ಮನ ಹತ್ರ ಎಲ್ಲ ಮಕ್ಕಳು ಚೂಟಿ ಆಗಿದಾವಲ್ಲ, ಏನ್ ಮಾಡೋಣ ಅಂತ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ವಿಷ್ಣುವರ್ಧನ್ ತಂದೆಯವರು ನಾರಾಯಣರಾಯರು ಒಂದು ನಾಟಕ ಬರೆದ್ರು. ನಮ್ಮದು ಟಿಕೆಟ್ ಇಂದಾರ ಎಷ್ಟು 4 ಅಣೆ 8 ಅಣೆ 2 ರೂಪಾಯಿ ಸಂಬಳ ನನಗೆ ತಿಂಗಳಿಗೆ. ಅವಾಗ ಹೇ ಶಾರದೆ ದಯ ಪಾಲಿಸು. ಹಿರಿಯ ಕಲಾವಿದರಾದಂತಹ ಜಯಲಕ್ಷ್ಮಿ ಪಾಟೀಲ್ ಅಮ್ಮ ಅವರ ಬದುಕಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಜಯಲಕ್ಷ್ಮಿ ಪಾಟೀಲ್ ಅವರು ನಮ್ಮ ವೃತ್ತಿ ರಂಗಭೂಮಿಯ ಬಹಳ ಹಿರಿಯ ಕಲಾವಿದರು. ಇತ್ತೀಚೆಗೆ ಅನೇಕ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು. ಅವರ ಬದುಕು ಹೇಗಿದೆ ನೋಡೋಣ. ರಂಗಭೂಮಿಯ ಈ ರೋಚಕ ಕಥೆಗಳಿಗೆ, ರಂಗಭೂಮಿಯ ಅಪರೂಪದ ಕಥೆಗಳಿಗೆ ತಮ್ಗೆ ಆತ್ಮೀಯವಾದ ಸ್ವಾಗತ. ಬನ್ನಿ. ವೈಟ್ ಲಿಫ್ಟಿಂಗ್. ಅಯ್ಯೋ ಅಜ್ಜಿ, ವೈಟ್ ಲಿಫ್ಟಿಂಗ್ ಅಲ್ಲ, ವೆಯ್ಟ್ ಲಿಫ್ಟಿಂಗ್. ಅದೇ ನಾನು ನೋಡಿ ಹೇಳ್ತೇನೆ. ತಾವು ಭಾಸ್ಕರ್ ಪೂಜಾರಿ ಅವರು ಸರ್, ಹೇಗಿದೆ? ನಿರ್ಮಾಪಕರು ತಾವು. ನೈಸ್. ನನಗೆ ಆಶ್ರಯದಾತರು ಈಗ. ಹೌದಮ್ಮ, ಹೇಗಿದ್ದೀರಿ? ಪುನರ್ಜನ್ಮದಲ್ಲಿ ಇದ್ದೀನಿ. ಯಾಕೆ? ಹೌದು. ಮೇಲ್ ಹೋದೆ, ಬಾಗಿಲು ತಟ್ಟಿದೆ. ಸ್ವರ್ಗದ ತಟ್ಟಿದ್ನೋ ನರಕದ ತಟ್ಟಿದ್ನೋ ಗೊತ್ತಾಗ್ಲಿಲ್ಲ. ಎರಡೂ ತಗಿಲಿಲ್ಲ ಸರ್. ಬಾಗಿಲು ಓಪನ್ ಆಗಲಿಲ್ಲ. ನಿಂದಿನ್ನೂ ಸ್ವಲ್ಪ ಕರ್ತವ್ಯ ಇದೆ. ರಾಮಾಚಾರಿ 1000 ಸೀರಿಯಲ್ ನೀನು ಮಾಡು, ಆಮೇಲೆ ಇಂಥವ್ರಿಗೆಲ್ಲ ಸಂದರ್ಶನ ಕೊಡು, ನಿನ್ನ ಬದುಕಿನ ಕಥೆಯನ್ನು ಹೇಳು ಅಂತ ದೇವ್ರು ಮತ್ತೆ ವಾಪಸ್ ಕಳಿಸಿದ್ದಾರೆ. ಅದು ಇಂಥ ಒಳ್ಳೆಯವರ ಒಂದು ಸ್ನೇಹಿತರ ಮನೆಗೆ. ವೆರಿ ನೈಸ್. ಇದು ನಿಮ್ಮ ಸ್ನೇಹಿತರ ಮನೆ? ಹೌದು. ಓಕೆ. ಸ್ನೇಹಿತರ ಮನೆ ಅಂತ ತಿಳ್ಕೊಂಡು ನಾನು ಬಂದವಳು, ಆದರೆ ಖಂಡಿತ ಅಲ್ಲ. ಅದು ಯಾವುದೋ ಜನ್ಮದ ಒಂದು ಋಣಾನ ಬಂದ ಇವ್ರಿಗೂ ನನಗೂ. ಓಕೆ. ನನ್ನ ಒಂದು ಮಗು ನೋಡಿದ ಹಾಗೆ ಗಂಡ ಹೆಂಡತಿ ನೋಡ್ತಾರೆ. ಓಕೆ, ನೈಸ್. ಆ ಥರ. ಏನು ಹುಷಾರಿಲ್ವ ತಮಗೆ? ಹೌದು ಸರ್. ಆರೋಗ್ಯ ಕೆಟ್ಟಿತ್ತು ಪೂರ್ತಿ ಡಾಕ್ಟ್ರೆ ಕೈ ಬಿಟ್ಟಿದ್ರು. ಏನೋ ನನಗೆ ಇದು ಬದುಕಿದ್ದು ನನಗೆ ಪವಾಡ ಅನ್ನಿಸ್ತಾ ಇದೆ. ನಾನು ಬದುಕಿದ್ದು ಇನ್ನೂ ಏನು ನೋಡಬೇಕೋ, ಏನು ಮಾತಾಡಬೇಕೋ ಅದೆಲ್ಲ ಆಗಬೇಕಲ್ಲ. ನಾನು ನನ್ನನ್ನು ಹಿಡಿದು ಬೇರೆ ಕಲಾವಿದ್ರಿಗೂ ಹೇಳ್ತೀನಿ, ಆರೋಗ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮಗೆ ಆಯುಷ್ ಕೊಡು. ಆರೋಗ್ಯ ಕೈ ಕೊಟ್ಟ ಮೇಲೆ ಕರ್ಕೊಂಡು ಹೋಗ್ಬಿಡು ಅಂತ. ಮತ್ತೆ ಆರೋಗ್ಯವಂತಳಾಗ್ತಾ ಇದ್ದೀನಿ ಇವಾಗ. ಆದರೂ ಪೂರ್ತಿ ಇಲ್ಲ, ಆ್ಯಕ್ಟಿಂಗ್ ಮಾಡೋ ಅಷ್ಟು ಇದ್ದೀನಿ. ಅಲ್ಲೂ ಕೂಡ ನನ್ನೊಂದು ಮಗು ನೋಡ್ಕೊಂಡಂಗೆ ನೋಡ್ಕೋತಾರೆ ನಮ್ಮ ರಾಮಾಚಾರಿ ಟೀಮಲ್ಲಿ. ಈಗಾಗಲೇ 500-600 ಎಪಿಸೋಡ್ ಆಗಿದೆ. ರಾಮ್ಜಿ ಪ್ರೊಡಕ್ಷನ್ನು ಎಲ್ಲರೂ, ಡೈರೆಕ್ಟ್ರಿಂದ, ಪ್ರೊಡ್ಯೂಸರಿಂದ, ಕಲಾವಿದರು ಎಲ್ಲ ನನಗೆ ಮೇಕಪ್ಪಿಂದ ಹಿಡಿದು ಒಂದು ಊಟದವರವರೆಗೂ ನಾನಿರೋವಲ್ಲೇ ಊಟ ತಂದು ಕೊಡ್ತಾರೆ. ಕೈ ಹಿಡಿದು ಕರ್ಕೊಂಡು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾರೆ. ನನಗೆ ಕೂರ್ಸಲ್ಲ. ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ಮು ಆಗಿದೆ. ರಿಪೇರಿ ಆಗ್ತಾ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಬನ್ನಿ ಮತ್ತೆ ಕೂತ್ಕೊಂಡ್ಬಿಡೋಣ. ಕೂತ್ಕೊಳ್ಳೋಣ. ಒಂದು ನಿಮಿಷ. ಕಲಾವಿದರಿಗೆ ಏಜ್ ಕೇಳಬಾರ್ದು ಅಂತಾರೆ, ನಿಮ್ಗೆ ಕೇಳಲ್ಲ ಬೇಡವಾ? ಕೇಳಿ, ಆದರೆ ಸುಳ್ಳು ಹೇಳೋದೇ ಹೆಚ್ಚು. ನಾನು ಹಿಡ್ಕೊಂಡು ಹೇಳ್ತೀನಿ. ಹೌದಾ? ಎಲ್ರಿಗೂ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ ಮುಂದೆ ಹೋದರೆ ನನಗೆ 10 ವರ್ಷಕ್ಕೆ 1 ವರ್ಷ ಮುಂದೆ ಹೋಗ್ತಾ ಇತ್ತು ಯಾವಾಗಲೂ. 10 ವರ್ಷ ಆದಮೇಲೆ 1 ವರ್ಷ ಹೆಚ್ಚಿಗೆ ಹೇಳ್ತಾ ಇದ್ದೆ. ಆದರೆ ಈಗ ಹೇಳೋ ಪರಿಸ್ಥಿತಿ ಬಂದಿದೆ. ಸ್ವೀಟ್ 70. 70 ವರ್ಷ. 70 ವರ್ಷ. ಸ್ವೀಟ್ 17 ಥರ ಇದ್ದೀರಾ. ವೆರಿ ನೈಸ್. ಬನ್ನಿ ಇರಬೇಕು. ಬನ್ನಿ. ಪೂರ್ಣಿಮಾ, ಅನ್ನಪೂರ್ಣೇಶ್ವರಿ ಅವರು ಯಾರೇ ಮನೆಗೆ ಬರಲಿ, ಬಮ್ಮ. ಅವ್ರ ಮಿಸ್ಸಸ್ಸು, ಮಗಳು ಕೂಡ ಕಲಾವಿದೆ. ಇವ್ರ ಮಗಳು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರು ಕಲಾವಿದರನ್ನ ಅರ್ಥ ಮಾಡ್ಕೊಂಡವರು. ನಾನು ಸುಮ್ಮನೆ ಬ್ಯಾಗ್ ಇಟ್ಟು ಹೋಗಕ್ಕೆ ಬಂದವಳು ಇವ್ರ ಮನೆಗೆ. ನಾನು ಬದುಕಿ ಬಂದೆ, ನನಗೆ ಮತ್ತೆ ಬರ್ತೀನಿ, ಇಲ್ಲ ಅಂತಂದರೆ ಯಾರಿಗಾರು ಬಡವ್ರಿಗೆ ಕೊಡಿ ಅಂತ ಹೇಳಕ್ಕೆ ಬಂದವಳು. ಇವರು ನಾನು PGಲಿ ಇರ್ತೀನಿ ಸರ್, ಇನ್ನು ಮುಂದೆ ಮನೆ ಖಾಲಿ ಮಾಡಿಬಿಟ್ಟೆ, ಇನ್ನು ಬದುಕಲ್ಲ, ನನಗೆ ಯಾರು ಜೊತೆ ಬೇಕು, ಒಬ್ಬಂಟೆಗಳಾಗಿರೋಕ್ಕಾಗಲ್ಲ ಅಂದೆ. ನಮಗೆ 3 ಬೆಡ್ರೂಮ್ ಇದೆ, ನೀವೊಂದು ರೂಮ್ ಕೊಡ್ತೀವಿ ಇರಿ, ಯಾಕೆ ಈ ವಯಸ್ಸಿನಲ್ಲಿ ನೀವು PGಗೆ ಹೋಗ್ತೀರಾ? ನನಗೊಂಥರ ಸಂಕೋಚ ಅನ್ನಿಸ್ತು. ಇಲ್ಲ ಸರ್, ನಾನು ಬದುಕಿ ಬರ್ತೀನಿ ಅನ್ನೋದು ಭರವಸೆ ಇಲ್ಲ ಅಂದೆ. ಅದೆಲ್ಲ ಯೋಚನೆ ಮಾಡಬೇಡಿ, ತಾಯಿ ಥರ ನಾವು ನೋಡ್ಕೋತೀವಿ, ನೀವು ಸುಮ್ಮನೆ ಬಂದು ಇರ್ರಿ, ನೀವು ಏನೂ ಇದು ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ ಅಂದರು. ಇವತ್ತಿನವರೆಗೂ ನನ್ನ ಹಾಗೆ ನೋಡ್ಕೋತಾ ಇದ್ದಾರೆ ಸರ್ ಗಂಡ ಹೆಂಡತಿ. ಅವರು ಯಾವ ಜನ್ಮದ ಒಂದು ಬಂಧುಗಳು ನನಗಿಬ್ಬರು ಗೊತ್ತಿಲ್ಲ, ಭಾಳ ಚೆನ್ನಾಗಿ ನೋಡ್ಕೊ. ಬರೋ ಮಳೆನ ಬೇಡ ಅನ್ನಕ್ಕಾಗಲ್ಲ. ರಾಮಾಚಾರಿನ
ಒಳಗ್ ಕರಿಯಕ್ಕಾಗಲ್ಲ ಸರ್. ನಾನು ಬಾಲ್ಯದಲ್ಲಿ ಅಂತಂದ್ರೆ ಕರ್ನಾಟಕದ ಎಷ್ಟು ಜಿಲ್ಲೆಗಳಿದೆ ಆ ಒಂದು ಜಿಲ್ಲೆನಲ್ಲೂ ನಾನು ಬಿಟ್ಟಿಲ್ಲ, ಎಲ್ಲ ಕಡೆನೂ ನಾನು ಪಾತ್ರ ಮಾಡಿದ್ದೀನಿ. ಅಂದ್ರೆ ನನ್ನ ತಂದೆ ತಾಯಿ ರಂಗಭೂಮಿ ಕಲಾವಿದರು, ಹೀಗಾಗಿ ನಾನು ರಂಗಭೂಮಿಲೇ ಹುಟ್ಟಿದವಳು. ನಾನು ತುಂಬಾ ಜನ ಕೇಳ್ತಾರೆ ಎಷ್ಟನೇ ವಯಸ್ಸಿಂದ ನೀವು ಪಾತ್ರ ಮಾಡಕ್ ಶುರು ಮಾಡಿದ್ರಿ ಅಂತ. ನಿಜ ಹೇಳ್ಬೇಕಂದ್ರೆ ನಾನು 3 ತಿಂಗಳು ಮಗು ಇರ್ತಾನು ಪಾತ್ರ ಮಾಡ್ತಾ ಇದ್ದೀನಿ. ಹೇಗೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಷ್ಟೇ, ಅವಾಗೆಲ್ಲ ಪೌರಾಣಿಕ ನಾಟಕಗಳನ್ನು ಆಡೋರು. ಜಮಖಂಡಿ ಕಂಪ್ನಿ ಅಂತ, ಗಜಾನನ ನಾಟಕ ಮಂಡಳಿ ಜಮಖಂಡಿ, ಅಲ್ಲಿ ನನ್ನ ತಾಯಿ ಚಿತ್ರಾಂಗದೆ ಪಾತ್ರ ಮಾಡ್ತಾ ಇದ್ರು. ಕಂದಗಲ್ ಹನುಮಂತರಾಯರ ನಾಟಕಗಳು. ಆಗ ಬಾಲ ಬಬ್ರುವಾಹನನ ತೊಟ್ಲಲ್ಲಿ ಹಾಕಿ ತೂಗೋದು ಒಂದು ಸನ್ನಿವೇಶ ಚಿತ್ರಾಂಗದೆ. ನಮ್ಮಲ್ಲಿ ಗ್ರೀನ್ ರೂಮ್ ಮಾಡೋನು ಅಂತ ಹೇಳ್ತಾರೆ, ರಂಗಪಾಟ್ ಮಾಡೋನು ಅಂತ ಹೇಳ್ತಾರೆ ಹುಡುಗನಿಗೆ. ಆ ಹುಡುಗ ಅವತ್ತು ಗೊಂಬೆ ಇಡ್ತಾ ಇದ್ರು. ಅವತ್ತು ಅವನು ಗೊಂಬೆ ಇಟ್ಟೇ ಇಲ್ಲ, ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾನೆ. ಅವನು ಸೀನ್ ಬಂದಿದೆ, ನಮ್ಮಮ್ಮನಿಗೆ ಟೆನ್ಷನ್ನು, ಪರದೆ ಎತ್ತಬೇಕು, ಗೊಂಬೆ ಇಲ್ಲ. ಅಷ್ಟೊತ್ತಿಗೆ ನಾನು ಎಚ್ಚರಾಗಿತ್ತಂತೆ. ಈಗೆಲ್ಲ 6 ತಿಂಗಳು 9 ತಿಂಗಳು ಬಣಂತನ ಮಾಡ್ಕೋತಾರೆ ಸರ್. ಅವಾಗ ರಂಗಭೂಮಿ ಕಲಾವಿದರಿಗೆ 1.5 ತಿಂಗಳಿಗೆ ನಾನು ಪಾತ್ರ ಮಾಡಿದ್ದೀನಿ, ಮಗುನೇ ಹೆತ್ತು. ಆ ಥರದ ಜೀವನ. ನಾನು 3 ತಿಂಗಳು ಮಗು, ಅಮ್ಮ ರಂಗಪಾಟ್ನಲ್ಲಿ ಹಾಕಿದ್ದಾರೆ, ಹುಡುಕ್ತಾ ಇದ್ದಾರೆ, ಗೊಂಬೆ ಸಿಗಲಿಲ್ಲ. ನನಗೆ ಎಚ್ಚರ ಆಗಿತ್ತಂತೆ. ಅವಾಗ ಅವ್ರಿಗೆ ಅರ್ಜೆಂಟ್ಗೆ ಟೆನ್ಷನ್ಗೆ ನನ್ನೇ ತಗೊಂಡು ಹೋಗ್ಬಿಟ್ಟು ತೊಟ್ಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾವ ಮುಹೂರ್ತದಲ್ಲಿ ನನ್ನಮ್ಮ ನನ್ನ ತೊಟ್ಲಲ್ಲಿ ಹಾಕಿದ್ಲು ರಂಗಭೂಮಿಲಿ. ಈ ವಯಸ್ಸಿನವ್ರಿಗೂ ರಂಗಭೂಮಿ ಅಥವಾ ಬಣ್ಣದ ತೊಟ್ಲು ನನ್ನ ತೂಗ್ತಾನೇ ಇದೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತಂದು. ಇವತ್ತಿನ ಕಲಾವಿದರು ಎಷ್ಟು ಪುಣ್ಯವಂತರು ಸರ್, ನಿಜವಾಗ್ಲೂ ಪುಣ್ಯವಂತರು. ಒಂದು ಸಂಬಳದ ವಿಷಯಕ್ಕಾಗಲಿ, ಒಂದು ಸವಲತ್ತಿನ ವಿಷಯಕ್ಕಾಗಲಿ ನಾವುಗಳು ಸರ್, ನಮ್ಮ ಪೀಳಿಗೆಯ ಕಲಾವಿದರು. ಅವಾಗ 10:30ಗೆ ನಾಟಕ ಶುರುವಾಗೋದು, ರಾತ್ರಿ 10:30ಗೆ. ಅಯ್ಯೋ. ಹಾಂ, ಬೆಳಗಿನ ಜಾವ 3 ಗಂಟೆಗೆ ಬಿಡೋದು. ಅದು ಎಲ್ಲ ನಾಟಕ ಕಂಪ್ನಿ ಪದ್ಧತಿಗಳು ಹಾಗೆ. ಅಂದರೆ ವ್ಯಾಪಾರಸ್ಥರು, ರೈತರು ಇವರೆಲ್ಲ ನಾಟಕ ನೋಡೋಕ್ಕೆ ಬರಬೇಕು ಅಂತಂದರೆ ಅವರೆಲ್ಲ ಅಂಗಡಿ ಬಾಗಿಲ ಬಂದ್ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡೇ ನಾಟಕಕ್ಕೆ ಬರಬೇಕಲ್ಲ. 3 ಗಂಟೆಗೆ ನಾಟಕ ಬಿಡೋದು. ಆವಾಗ ನಾಟಕ ಬಿಟ್ಟ ಮೇಲೆ ಬಂದು ಸಾರು ಬಿಸಿ ಮಾಡಿಕೊಂಡು, ಅದು ಹಳಸಿದರೆ ಖಾರ ಪುಡಿ ಎಣ್ಣೆಯನ್ನು ಊಟ ಮಾಡಿಕೊಂಡು, ಇದೇ ಥರ ಕಲಾವಿದ್ರ ಬದುಕು. ನಮಗೆ ಸೂರ್ಯೋದಯ ಅನ್ನೋದು ಎಷ್ಟೋ ಕಲಾವಿದರು, ನನ್ನ ವಯಸ್ಸಿನ ಕಲಾವಿದರು, ರಂಗಭೂಮಿ ಕಲಾವಿದರು ಅವಾಗ ನೋಡೇ ಇಲ್ಲ. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ನಾವು ನಿದ್ದೆ ಮಾಡೋದು, 10 ಗಂಟೆಗೆ ಹೇಳೋದು. ಈ ಥರದ ಒಂದು ಜೀವನದಲ್ಲಿ ಬಂದವಳು ನಾನು. ಆಗ 3 ತಿಂಗಳು ಮಗು ಇರ್ತಾನೇ ನನಗೆ ಕಂಡುಬಿಟ್ಟು ನನಗೆ ನೆನಪಿದ್ದ ಮಟ್ಟಿಗೆ ನಾನು ಪಾತ್ರ ಮಾಡ್ಕೊಂಡೇ ಬಂದಿದ್ದೀನಿ. ಅಲ್ಲಪ್ಪ ಪದ್ಮನಾಭ, ಈಗ ಏನು ತೀರ್ಮಾನ ಮಾಡ್ಕೊಂಡು ಬಂದಿದೀಯ ನೀನು? ನನ್ನ ತಂದೆ ಚನ್ನಬಸವರಾಜ್ ಕವಲಿ ಅಂತ, ನನ್ನ ತಾಯಿ ರಾಧಾಬಾಯಿ ಅಂತ, ಆರ್ಟಿಸ್ಟೇ ಅವರು ಕೂಡ. ರಂಗಭೂಮಿ ಕಲಾವಿದರು. ರಂಗಭೂಮಿ ಕಲಾವಿದರು. ಮೂಲ ಊರು? ಊರೇ ಇಲ್ಲ ಸರ್, ಬರೀ ಪ್ರತಿಯೊಂದು ಊರಿಗೂ ತಿರ್ಕೊಂಡು ಹೋಗೋದೇ ನಮಗೂರು. ಹಾಂ, ಹೋಗಿದ್ದೆ ನಮ್ಮೂರು. ಹೀಗಾಗಿ ನನ್ನ ಎಜುಕೇಷನ್ ಅನ್ನೋದು ಇರಲಿಲ್ಲ ನನಗೆ. ನಾನು ಕಲಿಬೇಕು, ನನ್ನ ಮಗಳು ಒಂದು ಟೀಚರ್ ಆಗಬೇಕು ಅಂತ ನನ್ನ ತಾಯಿ ಆಸೆ ಇತ್ತು. 3 ತಿಂಗಳಿಗೆ ಒಂದೊಂದು ಊರು ತಿರುಗಾಡುವವರು ನಾವು. ಹೇಗೆ ನನಗೆ ಎಜುಕೇಷನ್ ಕೊಡ್ಸೋಕ್ಕೆ ಸಾಧ್ಯ? ನಮ್ಮ ತಂದೆ ತಾಯಿ ವಿಷ್ಣುವರ್ಧನ್ ಅವರು ಗೊತ್ತು, ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಅವ್ರ ತಂದೆಯವರು ಸುಧಾ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್, ನಾರಾಯಣ ರಾಯರು ಅಂತ. ಅವಾಗೆಲ್ಲ ಪೌರಾಣಿಕ ನಾಟಕಗಳು ಗುಬ್ಬಿ ಕಂಪ್ನಿಲಿ ಲವಕುಶ ಆಡ್ತಿದ್ರು, ಹೊನ್ನಪ್ಪ ಭಾಗವತರ ಕಂಪ್ನಿಲಿ ವೆಂಕಟೇಶ್ವರ ಮಹಾತ್ಮೆ ಆಡ್ತಾಯಿದ್ರು. ಹೀಗೆ ಪೌರಾಣಿಕ ನಾಟಕ ಇದ್ದಾಗ ಈ ಜಮಖಂಡಿ ಕಂಪ್ನಿಲಿ 5 ಜನ ಮಾಲೀಕರು. 5 ಜನ ಮಾಲೀಕರು. ಫ್ಯಾಮಿಲಿ ಪ್ಲ್ಯಾನಿಂಗ್ ಇರಲಿಲ್ಲ. ಒಂದೊಂದು 4-5 ಮಕ್ಕಳು. ಅವಾಗ ಅವ್ರ ಮಕ್ಕಳೇ 25 ಮಕ್ಕಳು, ಕಲಾವಿದ್ರ ಮಕ್ಕಳು ಒಂದಿಷ್ಟು. ಹೀಗಾಗಿ ಒಂದು 50 ಜನ ಮಕ್ಕಳು ನಾಟಕ ಕಂಪ್ನಿಲೇ ಇರ್ತಾ ಇದ್ವಿ ನಾವು. ಮಕ್ಕಳೇ 50 ಜನ? ಮಕ್ಕಳೇ 50 ಜನ ಒಂದು ಕಂಪ್ನಿಲಿ. ಯಾರಿಗೂ ಎಜುಕೇಷನ್ ಅನ್ನೋದಿಲ್ಲ. ಜಗನ್ನಾಥರಾವ್ ಪದಕಿ ಅಂತ ಅವರು ನೆಲದ ಗೇಟ್ನಲ್ಲಿ ನಮಗೆಲ್ಲ ಪಾಠ ಹೇಳ್ಕೊಡೋರು. ನೆಲದ ಗೇಟು ಅಂದರೆ ನೆಲದ ಗೇಟು ಅಂತಂದರೆ ಕುರ್ಚಿ ಇರುತ್ತೆ. ಇವಾಗೆಲ್ಲ ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೆಲದ ಗೇಟು ಚಾಪೆ ಹಾಸಿರ್ತಾರೆ ಪ್ರೇಕ್ಷಕರಿಗೆ. ಆ ನೆಲದ ಗೇಟು ಅಂತ ಹೇಳ್ತೀವಿ ನಾವು. ಕುರ್ಚಿ ಮುಂದೆ ಕುರ್ಚಿ ಇರುತ್ತೆ, ಹಿಂದೆ ಚಾಪೆ ಹಾಕಿರ್ತಾರೆ ಹಳ್ಳಿ ಜನಕ್ಕೆ. ಅದು ಅವಾಗ 4 ಆಣೆ 8 ಆಣೆ, ಚಾಪೆ 8 ಆಣೆ ಅಂತಂತ ಇರ್ತಿತ್ತು. 8 ಆಣೆ ಕೊಟ್ಟು ನಾಟಕ ನೋಡೋಕೆ ಬರೋರು. ಅಲ್ಲಿ ಜಗನ್ನಾಥರಾವ್ ಪದಕಿ ಅಂತ ನಮಗೆಲ್ಲ ಅಕ್ಷರ ಜ್ಞಾನ ಮಾಡಿಸೋರು. ಸ್ಕೂಲಿಲ್ಲ ಸರ್ ನಮಗೆ, ಅಲ್ಲೇ ಒಂಥರ ಹೋಮ್ ಸ್ಕೂಲ್ ಥರ. ಹೋಮ್ ಸ್ಕೂಲ್ ಥರ ಮಾಡ್ತಾಯಿದ್ವಿ. ಅಂತ ನನಗೆ ನೆನಪಿದ ಮಟ್ಟಿಗೆ 5 ವರ್ಷ ಕುಣಿಗಲ್ ಕ್ಯಾಂಪು. ಆವಾಗ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆನ, ಈಗ ಸ್ವಲ್ಪ ಕಡಿಮೆ ಇದೆ ಜನಸಂಖ್ಯೆ ಅದನ್ನು. ಆವಾಗ ಪ್ರತಿಯೊಬ್ಬರು ಜಾತೀಯತೆ ಇಲ್ಲದ ಒಂದು ಪೂಜೆ ಅಂದರೆ ಅದೇ. ಬ್ರಾಹ್ಮಣ್ಸು ಮಾಡ್ತಾರೆ, ಲಿಂಗಾಯತ್ಸ್ ಮಾಡ್ತಾರೆ, ಒಕ್ಕಲಿಗರು ಮಾಡ್ತಾರೆ, ಎಲ್ಲರೂ ಸತ್ಯನಾರಾಯಣ ವ್ರತ ಮಾಡೇ ಮಾಡ್ತಾಯಿದ್ರು ಅವಾಗ. ಅದೇ 5 ಅಧ್ಯಾಯದ ಕಥೆನ ನಾವು ಯಾಕೆ ನಾಟಕ ಮಾಡಬಾರ್ದು ಅಂತ ಇವರೆಲ್ಲ 5 ಜನ ಮಾಲೀಕರು ಮಾತಾಡಿ ವಿಷ್ಣುವರ್ಧನ ತಂದೆಯವರಿಗೆ ಬರೆದು ಕೊಟ್ಟು. ಅವರು ಬರಹಗಾರರು, ಒಳ್ಳೆ ಬರಹಗಾರರು ಬಿಡಿ ಅವರು.
ಅವರು ಅದ್ಭುತವಾಗಿ ಆ ನಾಟಕವನ್ನು ರಚನೆ ಮಾಡ್ಕೊಂಡು ಬಂದರು. 5 ಅಧ್ಯಾಯದ ಕಥೆನ ನಾಟಕ ರೂಪದಲ್ಲಿ ಕುಣಿಗಲ್ ಕ್ಯಾಂಪ್ ಇತ್ತು ಅವಾಗ ನಮ್ಮದು. ಆಮೇಲೆ ಅದರಲ್ಲಿ ಒಂದು ಈಗೂ ನೀವು ಆ ಸತ್ಯನಾರಾಯಣ ಕಥೆ ಓದಿದಾಗ ನೋಡಿ, ಒಂದು ಬಡ ಬ್ರಾಹ್ಮಣನ ಮಗನ ಪಾತ್ರ ಬರುತ್ತೆ. ಅಮ್ಮ ಹೊಟ್ಟೆ ಹಸಿವು, ಏನಾದರೂ ತಿನ್ನಲು ಕೊಡಮ್ಮ ಅಂತ ಮಗು ಬರುತ್ತೆ. ಬಡತನ, ತಾಯಿ ಏನೂ ಇಲ್ಲ. ಆಮೇಲೆ ಅವಳೇನು ಮಾಡ್ತಾಳೆ, ದೇವ್ರ ತೀರ್ಥನ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ಅಂತೇಳ್ಬಿಟ್ಟು ಒಂದು ಶ್ಲೋಕ ಹೇಳಿ ಮಗುಗೆ ತೀರ್ಥ ಕುಡಿಸ್ತಾಳೆ. ತೀರ್ಥ ಕುಡಿದ ತಕ್ಷಣ ಮಗು ಹೊಟ್ಟೆ ತುಂಬಿಬಿಡುತ್ತೆ. ಅಮ್ಮ ಹೊಟ್ಟೆ ತುಂಬಿಬಿಡುತ್ತೆ. ಕಥೆಲಿ ಇದೆ ಅದು. ಆಟ ಆಡೋಕ್ಕೆ ಹೋಗ್ಬಿಡುತ್ತೆ ಅದು ಹೊರಗಡೆ. ಆ ಮಗುವಿನ ಪಾತ್ರ ನನಗೆ ನಾರಾಯಣ ರಾಯರು ಕೊಟ್ಟರು. ಆವಾಗ ಬಡತನ ಅಂದರೆ ನಮಗೆ ಹೇಗಿತ್ತು ಅಂದರೆ, ನನ್ನ ತಾಯಿಗೆ ವಾರಕ್ಕೆ 20 ರೂಪಾಯಿ, ತಿಂಗಳಿಗೆ 80 ರೂಪಾಯಿ ಸಂಬಳ ನನ್ನ ತಾಯಿಗೆ. ಯಾವ ವರ್ಷ? 60ನೇ ಇಸ್ವಿ. ಅಯ್ಯೋ. ಆವಾಗ ಅಮ್ಮ ಏನು ಮಾಡೋರು ಅಂತಂದರೆ, 1 ರೂಪಾಯಿಗೆ 1 ಸೇರು ಹಾಲು ಸಿಗ್ತಾಯಿತ್ತು. 2 ರೂಪಾಯಿದು ತುಪ್ಪ, 8 ರೂಪಾಯಿದು ಹಾಲು ವಾರಕ್ಕೆ, ದಿನಕ್ಕೊಂದು ಸೇರು. ಆಮೇಲೆ ಇನ್ನು 10 ರೂಪಾಯಿದಲ್ಲಿ ಅವರು ಒಂದು ಎಲೆ ಅಡಿಕೆ, ಸೌದೆ, ಇದು ಎಂದು ನನ್ನಮ್ಮ ನೀರುಳ್ಳಿ ಹೆಚ್ಚಿ ಎಣ್ಣೆ ಹಾಕಿ ಒಗ್ಗರಣೆ, ಅದಕ್ಕೆಲ್ಲ ನಮ್ಮ ಹತ್ರ ಹಣ ಇರ್ತಿಲ್ಲ ಅಮ್ಮನ ಹತ್ರ. ನನಗೆ ತಿಂಡಿ ಏನು ಅಂದರೆ ಹಾಲು, ಮೊಸರು, ಅವಲಕ್ಕಿ ಹಾಕಿ ಕೊಡೋದು, ಇಲ್ಲ ಹಾಲು ಸಕ್ಕರೆ ಹಾಕಿ ಕೊಡೋದು. ಇದನ್ನೇ ಹೊಟ್ಟೆ ತುಂಬ ತಿಂದು ನಾನು ಪ್ರಾಕ್ಟೀಸಿಗೆ ಬರಬೇಕು. ಬಡತನ. ಆಮೇಲೆ ಬೋರ್ಡಿಂಗ್ನಲ್ಲಿ ಊಟ ಕೊಡೋರು ನಮಗೆ. ಬೋರ್ಡಿಂಗ್ ಅಂತ ಇರುತ್ತೆ ನಾಟಕದವರಿಗೆ. ಅಲ್ಲಿನೇ ಹೋಗಿ ನಾವು ಕ್ಯಾರಿಯರ್ ಹಿಡ್ಕೊಂಡು ಹೋಗಬೇಕು, ಅಲ್ಲಿಂದ ಊಟ ತರಬೇಕು, ಅನ್ನ ಸಾರು ಅಷ್ಟೇ, ಇನ್ನೊಂದೇನೂ ಇಲ್ಲ. ಅಂಥ ಟೈಮಲ್ಲಿ ಅವ್ರು ಬಂದು ನನಗೆ ಆ ಬ್ರಾಹ್ಮಣನ ಮಗನ ಪಾತ್ರ ಡೈರೆಕ್ಷನ್ ಕೊಡ್ತಾಯಿದ್ರು. ಬೆಳಗ್ಗೆ ಅಮ್ಮ ಹಾಲು ಮೊಸರು ತಿನ್ನಿಸ್ಕೊಂಡು ನನ್ನ ಪ್ರಾಕ್ಟೀಸಿಗೆ 10 ಪ್ರಾಕ್ಟೀಸಿಗೆ ಕರ್ಕೊಂಡು ಬರೋರು. ಅಮ್ಮ ಹೊಟ್ಟೆ ಹಸಿವು, ಏನಾದರೂ ತಿನ್ನಲು ಕೊಡಮ್ಮ ಅಂತ ಕೇಳಬೇಕು. ಹೊಟ್ಟೆ ಹಸಿಕೊಂಡು ನನ್ನಮ್ಮ ಹಾಲು ಮೊಸರು ಅವಲಕ್ಕಿ ನನಗೆ ಹೊಟ್ಟೆಲಿ ಹಾಕಿರೋರು. ಅದೇ ಅಮ್ಮ ಏನಾದ್ರು ತಿನ್ನಲು ಕೊಡಮ್ಮ. ಹಂಗಲ್ಲೇ ಹುಡುಗಿ, ಹಂಗಲ್ವೇ ಪರಿಣಾಮ ಮಾಡ್ಕೊ, ಭಾವನೆ ತಗೋ. ಆ ಭಾವನೆ ಅಂದರೆ 5 ವರ್ಷದ ಮಗುಗೆ ನಮಗೆ ಗೊತ್ತು. ಈಗಿನ ಮಕ್ಕಳಿಗೆಲ್ಲ ಭಾಳ ಹುಷಾರು, ಯಾಕೆಂದರೆ ಎಲ್ಲ ಟಿ ವಿ ನೋಡ್ತವೆ. ನಮಗೇನು ನೋಡಬೇಕು, ನಮ್ಮ ತಿರ್ಗಾ ಮತ್ತೆ ನಾಟಕ ನೋಡೇ ನಮ್ಮ ಭಾವನೆ ಕಲಿಬೇಕು. ಹೇಳ್ತಿರ್ಲಿಲ್ಲ. ಅವ್ರಿಗೆ ಸಿಟ್ಟು ಬಂದು, ರಾಧಾಬಾಯಿ ನಾಳೆ ಇವಳಿಗೆ ಉಪವಾಸ ಕರ್ಕೊಂಡು ಬಾ, ನೀನೇನು ಕೊಟ್ಟರೆ ನೋಡು ನೀನು ಅಂತಂದರು. ಆಯಿತು ಗುರುವೇ. ಅವಾಗೆಲ್ಲ ಅವರು ಹಿರಿಯರು ಹೇಳಿದಾಗೆ ಕೇಳೋ ಜನ ಅವರು. ಮಾರನೇ ದಿವಸ ನನಗೆ ತಿಂಡಿ ಕೊಡಲಿಲ್ಲ ನನ್ನಮ್ಮ, ಹಂಗೆ ವಾಪಸ್ ಕರ್ಕೊಂಡು ಬಂದು, ಇಲ್ಲ ಹೇಳಿದ್ದಾರೆ ಗುರುಗಳು, ನೀನು ಅವ್ರು ಹೇಳ್ದಂಗೆ ಮಾಡೋದಾಗಲೇ ತಿಂಡಿ ಅಂತ ಕರ್ಕೊಂಬಂದು. ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಆ ಡೈಲಾಗ್ ಬಂದಾಗಂತೂ ಕಣ್ಣೀರು ಬಂದುಬಿಡ್ತು ನನಗೆ. ಅಮ್ಮ ಹೊಟ್ಟೆ ಹಸಿವು, ಏನಾದರೂ ತಿನ್ನಲು ಕೊಡಮ್ಮ ಅಂದ ತಕ್ಷಣ ಕಣ್ಣೀರೇ ಬಂದುಬಿಡ್ತು. ಆವಾಗ ನೋಡು, ಅಭಿನಯ ಅಂದರೆ ಇದು ಕಣೆ, ಇದು ಅಂದರು. ಆಯಿತು. ಆಮೇಲೆ ಆಯಿತು, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅದೆಲ್ಲ ಹೇಳಿ ತೀರ್ಥ ಕೊಡಿಸ್ತಾಳೆ. ತೀರ್ಥ ಕುಡಿದ ಮೇಲೆ ಹೊಟ್ಟೆ ತುಂಬಿಡುತ್ತೆ ಮಗುಗೆ. ಅವಾಗ ಖುಷಿಲಿ ಅಮ್ಮ ನನಗೆ ಹೊಟ್ಟೆ ತುಂಬಮ್ಮ ಹೇಳಬೇಕು, ಅದು ಬರ್ತಾ ಇಲ್ಲ ನನಗೆ. ಹೊಟ್ಟೆ ಹಸಿವಾಗಿದೆ, ಆಯ್ತಮ್ಮ ಹೊಟ್ಟೆ ತುಂಬಮ್ಮ ಅಂತ ಅಲ್ವೇ ನಕ್ಕೊಂಡು ಹೇಳು, ಖುಷಿಯಾಗಿ ಹೇಳು. ಖುಷಿಯಲ್ಲಿ ಬರಬೇಕು, ಹೊಟ್ಟೆ ಹಸಿವಾಗಿದೆ ನನಗೆ. ಅವರು ಇದನ್ನು ಕಲ್ಪನೆ ಮಾಡಿಕೊಂಡಿದ್ರು. ಯಾಕಂದರೆ ಎಷ್ಟಾದರೂ ಕವಿಗಳು ಬುದ್ಧಿವಂತರು 2 ಇಡ್ಲಿ ಕಟ್ಟಿಸ್ಕೊಂಡು ಬಂದು ಇಟ್ಕೊಂಡಿದ್ರು ಅವ್ರ ಪಕ್ಕಕ್ಕೆ. ಅದನ್ನು ತಿನ್ನಿಸಿ ನನಗೆ ನೀರು ಕುಡಿಸಿ, ಈಗ ಅನ್ನೋ ಡೈಲಾಗ್ ಅಂದರು, ಹೊಟ್ಟೆ ತುಂಬಿತಲ್ಲ, ಹೊಟ್ಟೆ ತುಂಬಮ್ಮ ಅಂದೆ. ನೋಡು, ಅಭಿನಯ ಅಂದರೆ ಹೀಗಿರುತ್ತೆ ಅಂತ ನಮಗೆ ಒಂದು ಅನುಭವದ ಮೂಲಕ ಅಭಿನಯ ಹೇಳಿಕೊಟ್ಟ ಗುರುಗಳವರು ನನಗೆ ಫಸ್ಟ್ ಟೈಮಲ್ಲಿ. ಆಮೇಲೆ ಹಾಗೆ ಆಯಿತು. ಅವ್ರಿಗೆ ತುಂಬ ಬೇಜಾರಾಯಿತು. ಎಲ್ಲ ಮಕ್ಕಳು 45 ಮಕ್ಕಳು. ಆವಾಗ ಗೆಸ್ಟ್ ಆರ್ಟಿಸ್ಟು ಅಂತ ಕರೆಸ್ತಾಯಿದ್ರು, ಸಿನಿಮಾ ನಟರನ್ನ ಕರೆಸ್ತಾ ಇರಲಿಲ್ಲ. ದಾನಶೂರ ಕರ್ಣ ಅಂತ ನಾಟಕ, ಅದಕ್ಕೆ ಕೊಟ್ಟೂರಪ್ಪನವರು ಅಂತ, ನೀವೆಲ್ಲ ಇತಿಹಾಸದ ಪುಟದಲ್ಲಿ ಇದ್ದಾರೆ ಅವರುಗಳೆಲ್ಲ. ಇವಾಗ ಅವ್ರನ್ನ ಕರೆಸ್ತಾಯಿದ್ರು. ಸದಾರಮೆ ನಾಟಕ ಆಡೋರು ಡಿಕ್ಕಿ ಮಾಧುರಾವ್ ಅವ್ರನ್ನ ಕರೆಸ್ತಾಯಿದ್ರು. ನರಸಿಂಹರಾಜು ಅವ್ರನ್ನ ಕರೆಸ್ತಾಯಿದ್ರು ಕಳ್ಳನ ಪಾತ್ರಕ್ಕೆ. ನಮ್ಮೂರ್ನಾಗ ನಾನೊಬ್ನೇ ಜಾಣ, ನನ್ನ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ. ಅಲ್ಲ ನಾಯಿ. ಯಾರೋ ನಾಯಿ? ನೀವಲ್ಲ ನಾಯಿ, ಹೊರಗೆ. ಆರ್ ನಾಗರತ್ನಮ್ಮ ಅವ್ರನ್ನ, ಕೃಷ್ಣ ಗಾರುಡಿ, ಅದಕ್ಕೆ ಅವ್ರನ್ನ ಕರೆಸೋರು. ಈ ಪುಣ್ಯ ಸ್ವರೂಪರ ದರ್ಶನ ಮಾಡಿದ್ರೆ ನಮ್ಮ ಪಾಪಗಳು ಪರಿಹಾರವಾಗುವುದೇ. ಅಯೋಗ್ಯ. ಹೀಗೆ ಪ್ರತಿಯೊಬ್ಬರನ್ನು ಗೆಸ್ಟ್ ಆರ್ಟಿಸ್ಟ್ ಆಗಿ ಕೆಲವು ಜನನ ಕರೆಸ್ತಾ ಇದ್ರು ಅವ್ರ ಕಂಪ್ನಿಗೆ. ಅದನ್ನೆಲ್ಲ ಇವರು ನೋಡಿದರು. ಯಾರು? ನಮ್ಮ ನಾರಾಯಣ ರಾಯರು. ಅವರಿಗೆ ಮಕ್ಕಳ ಬಗ್ಗೆ ಆಸಕ್ತಿ, ಅವ್ರ ಬುದ್ಧಿವಂತಿಕೆ ಬಗ್ಗೆ ಆಸಕ್ತಿ. ಮತ್ತು ಇವರು ಈ ಕಲಾವಿದ್ರ ಮಕ್ಕಳಿರ್ತಾರಲ್ಲ, ಒಂದು ಸ್ವಲ್ಪ ಚಾರ್ಸೋ ಬೀಸಿರ್ತಾರೆ ಇವರು. ಊರು ತಿರುಗಿ ತುಂಬ ಊರು ನೀರು ಕುಡ್ದು ಆ ಮಕ್ಕಳು ಆ ಥರ ಆಗಿರ್ತಾರೋ ಏನೋ, ನನಗೆ ಗೊತ್ತಾರಲ್ಲ. ಆಮೇಲೆ ಎಷ್ಟು ಮಕ್ಕಳು ಅನ್ಯಾಯವಾಗಿ ಸ್ಕೂಲ್ ಇಲ್ಲಲ್ಲ,
ಸ್ಕೂಲ್ ಮತ್ತು ಹಾಗೆ ನಾವು ಊರು ತಿರುಗವ್ರು ಮತ್ತು ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಅಂತ ಅವ್ರು ಬೈದರು. ಇಲ್ಲ, ನೀವೊಂದು ಮನೆ ಮಾಡಿ ಇಲ್ಲಿ ಇಡಿಸಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಅಂದ್ರೆ. ಅವ್ರಿಗೊಂದು ಪ್ಲಾನ್ ಬಂತು, ಎಲ್ಲ ಮಕ್ಕಳು ಚೂಟಿಯಾಗಿದ್ದಾವಲ್ಲ, ಏನು ಮಾಡೋಣ ಅಂತ ನಮಗೋಸ್ಕರ ಒಂದು ನಾಟಕ ಬರೆದ್ರು. ಯಾವುದು? ಕೃಷ್ಣ ತುಲಾಭಾರ ಅಂತಂದು. ಬರೀ ಮಕ್ಕಳಿಗೋಸ್ಕರ 14 ವರ್ಷ, 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಇವರು ವಿಷ್ಣುವರ್ಧನ್ ತಂದೆಯವರು ನಾರಾಯಣರಾಯರು ಒಂದು ನಾಟಕ ಬರೆದ್ರು. ಅದನ್ನೆಲ್ಲ ನಮಗೆ ಪ್ರಾಕ್ಟೀಸ್ ಹಚ್ಚಿದ್ರು. ನಮ್ಮದು ಟಿಕೆಟಿನ ದರ ಎಷ್ಟು? 4 ಆಣೆ 8 ಆಣೆ ಬರೀ 6 ಗಂಟೆ ಶೋ ನಮ್ಮದು, 10:15 ಶೋ ದೊಡ್ಡವ್ರದ್ದು. ಆಯಿತು ಅಂತ ಹೋದ್ವಿ. ನಾನಿನ್ನೂ ತುಂಬ ಚಿಕ್ಕ ಹುಡುಗಿ. ನನಗೆ ಸತ್ಯಭಾಮೆ ಸಖಿ ಪಾತ್ರ ಕೊಟ್ಟರು. ಆವಾಗ ಕೃಷ್ಣನ ತುಲಾಭಾರ ಮಾಡಬೇಕಲ್ಲ. ತುಲಾಭಾರ ಮಾಡಬೇಕಂತಂದರೆ 2 ತಕ್ಕಡಿ ಇಟ್ಬಿಟ್ಟು ಅಲ್ಲಿ ಕೃಷ್ಣ ಒಂದು ಕಡೆ ಕೂತಿರ್ತಾನೆ, ಒಂದು ಕಡೆ ಚಿನ್ನದ ಗಟ್ಟಿ ಇಡಿಸ್ತಾಳೆ ಅವಳೆಲ್ಲನೂ. ಆ ಚಿನ್ನದ ಗಟ್ಟಿ ಹೆಂಗೆ ತರ್ತೀರಾ? ಒಂದು ರಿಪಿಸ್ ಪಟ್ಟಿಗಳಿರುತ್ತಲ್ಲ ಮರದ್ದು, ಅದಕ್ಕೆಲ್ಲ ನಮ್ಮ ಹತ್ರನೇ ಪೇಸ್ಟ್ ಹಚ್ಚಿಬಿಟ್ಟು ಬಂಗಾರದ ಕಲರ್ದು ಬ್ಯಾಗಡಿ ಅಂತಾರಲ್ಲ ಅದನ್ನು ಹಚ್ಚಿ ಇದು ಮಾಡಿದರು. ನಮಗೇನದು ಕಟ್ಟಿಗೆ ತುಂಡಲ್ಲ, ಹಿಂಗೆ ತಗೊಂಡೋಗಿ ಹಿಂಗೆ ಇಡಾಕತ್ವಿ. ಅಲ್ಲರೆ ಅದು ಬಂಗಾರದ ಗಟ್ಟಿ, ಹೊರಕ್ಕಾಗಲ್ಲ ಅದನ್ನು. ಅವರು ನಮಗೆ ತಿಳಿತಾ ಇಲ್ಲ. ಮತ್ತೆ ಹೋಗೋದು ಹಿಂಗೆ ಹೋಗೋದು ಹಂಗೆ ಇಡೋದು ನಾವೆಲ್ಲ. ಅಲ್ಲ, ನಿಮ್ಗೆ ಮಾಡ್ತೀನಿ ಬಾ ಅಂತಂದ್ಬಿಟ್ಟು ಅಲ್ಲಿ ರಂಗಭೂಮಿಲಿ ಇವತ್ತಿಗೂ ಅದು ರೂಲ್ಸ್ ಇದೆ. ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, 3ನೇ ಬೆಲ್ ಅಂತ ಹೊಡಿತಾರೆ. ಫಸ್ಟ್ ಬೆಲ್ ಹೊಡೆದಾಗ ಎಲ್ಲ ಕಲಾವಿದರು ಬಣ್ಣ ಕುತ್ಕೋಬೇಕು, ಅದು ಸಿಗ್ನಲ್. ಸೆಕೆಂಡ್ ಬೆಲ್ ಹೊಡೆದಾಗ ಬಣ್ಣ ಪೂರ್ತಿ ಮೇಕಪ್ ಎಲ್ಲರದು ಆಗಿರಬೇಕು. 3ನೇ ಬೆಲ್ಲು ಅಂದಾಗ ಯಾರು ಬಂದಿಲ್ಲ, ಯಾರಾಗ ಒಬ್ಬ ಕಲಾವಿದ ಬಂದಿಲ್ಲ ಅಂತಂದರೆ ಓನರ್ಗೆ ಹೋಗಿರುತ್ತೆ ಸುದ್ದಿ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಇನ್ನು 3ನೇ ಬೆಲ್ ಆಯಿತು ಬಂದಿಲ್ಲ ಅಂತಂದು. ಹೀಗೆ ಆವಾಗ ಅದು ಬೆಲ್ಲು ದೊಡ್ಡದಿಷ್ಟು ದೊಡ್ಡ ಗಂಟೆ ಇತ್ತು. ಆ ಗಂಟೆನೇ ಹೊಡಿತಾ ಇದ್ರು ಅವ್ರ ಕಂಪ್ನಿ. ದೇವಸ್ಥಾನ ಗಂಟೆ ಅದಲ್ಲ ಅಂತದೆ, ದೇವಸ್ಥಾನ ಗಂಟೆನೆ, ಅದನ್ನೇ ಮೈಕ್ ಇಟ್ಟು ಹೊಡೆಯೋರು. ಅವರು ಆ ಗಂಟೆ ನೋಡಿಬಿಟ್ಟು ಬನ್ನಿಲೆ ಅಂತ ಕರೆದ್ರು ಮಕ್ಕಳನ್ನೆಲ್ಲ, ಅಂದರೆ ನಾವು ಸಖಿ ಪಾತ್ರ ಮಾಡೋರನ್ನ. ಆ ಗಂಟೆ ಎತ್ತಿ ಅಂದರು. ಅದು ಎತ್ತಕ್ಕೆ ಆಗ್ತಾಯಿಲ್ಲ ನಮಗೆ ಅಂತ. ನೋಡಿ ಹೆಂಗೆ ಮುಖ ಮಾಡ್ತೀರಾ, ಹೀಗೆ ಬಂಗಾರದ ಗಟ್ಟಿ ಎತ್ತಬೇಕಾದ್ರೂ ಹಾಗೆ ಮುಖ ಮಾಡ್ಬೇಕು ನೀವು, ಹಿಂಗೆ ತೊಗೊಂಡು ಬಂದು ಹಿಂಗೆ ಇಡಬೇಕು ನೀವು, ಹಿಂಗಲ್ಲ ಅಂತಂದರು. ಅದು ಹೌದಲ್ಲ, ನೋಡು ಅವಳ ಮುಖ ನೀನು ನೋಡು, ನಿನ್ನ ಮುಖ ಅವಳು ನೋಡು, ಒಬ್ರಿಗೊಬ್ರು ತೋರಿಸಿ ಆ ಗಂಟೆ ಎತ್ತಿಸಿ ನಮಗೆ ಅಭಿನಯ ಕಲಿಸ್ದವ್ರು ಅವರು. ಗಂಟೆ ಅಂತಂದರೆ ಅಷ್ಟು ಭಾರ ಇರುತ್ತೆ. ನಮಗೆ ಬಂಗಾರದ ಗಟ್ಟಿ ಅಂದರೆ ಏನು ಗೊತ್ತು, ಇದೆಲ್ಲ ನಮಗೆ ಗೊತ್ತಿಲ್ಲ. ಹಾಗೆ ಬಂಗಾರದ ಗಟ್ಟಿ ತೊಗೊಂಡು ಹೋಗಿ ಅದನ್ನು ಇಟ್ಟು ಅದರಲ್ಲಿ ಬಂದ ಹಣನ ನಮಗೆಲ್ಲ ಡ್ರೆಸ್ ಹೊಲಿಸೋರು, ಪುಸ್ತಕ ಕೊಡಿಸೋರು. ಅದನ್ನು ಒಬ್ಬೊಬ್ರಿಗೆ 2 ಜೊತೆ. ನನಗೆ ನಿಜವಾಗ್ಲೂ ಆವಾಗ ಅವ್ರು ಕೊಡಿಸಿದ್ದ ಡ್ರೆಸ್ಸಲ್ಲೇ ಮನೇಲಿ ಪೆಟಿಕೋಟ್ ಮೇಲೆ ಇಡ್ತಾಯಿದ್ದೆ. ಅದು ನಮಗೆ ಐರನ್ ಅಂತಂದರೆ ದಿಂಬಿನ ಕೆಳಗೆ ಇಡಬೇಕು ಮಡಚಿ, ಅದನ್ನೇ ಹೊರಗೋದಾಗ ಲಂಗ ಹಾಕ್ಕೊಂಡು ಹೋಗಬೇಕು. ನಾನು ಮನೆಯಲ್ಲಿದ್ದಾಗ ಒಂದು ಪೆಟಿಕೋಟ್ ಮೇಲೆ ಇರಬೇಕು ನಾವು. ಅವರು ನಮಗೆ ಅದರಲ್ಲಿ ಡ್ರೆಸ್ ಕೊಡಿಸಿ ಪೆನ್ನು ಪುಸ್ತಕ ಕೊಡಿಸಿ ಎಲ್ಲ ಮಾಡಿದರು. ಕೊನೆಗೆ ಆ ಕುಣಿಗಲ್ ಕ್ಯಾಂಪಲ್ಲಿ ಮಾಲೀಕರ ತಲೆಯಲ್ಲಿ ಹೋಯಿತು, ಹೌದು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ. ಅವರೆಲ್ಲ ಒಂದು ಮನೆ ಮಾಡಿಬಿಟ್ಟು ಅವ್ರ ಅಣ್ಣ ತಮ್ಮಂದ್ರ ಮಕ್ಕಳನ್ನೆಲ್ಲ ಅಲ್ಲಿ ಇಟ್ಕೊಂಡ್ರು. ರಿಲೇಷನ್ನು ಇದ್ದರು. ನಾವು ಪಾತ್ರ ಇದೆಯಲ್ಲ ನಮ್ಗೆ ಡೈಲಿ, ನಮ್ಮನ್ನು ಯಾರು ಇಟ್ಕೊಳ್ಳೋರಿರಲಿಲ್ಲ. ಹೀಗಾಗಿ ನಾನು ಕಂಪ್ನಿ ಹಿಂದೆಯೇ ಹೋಗಬೇಕಾಗಿತ್ತು, ಪಾರ್ಟ್ ಮಾಡಬೇಕಾಗಿತ್ತು. ರಾತ್ರಿ ಪಾರ್ಟ್ ಮಾಡಿದರೆ ನನಗೆ ಊಟ ಅನ್ನೋ ಪರಿಸ್ಥಿತಿ. 2 ರೂಪಾಯಿ ಸಂಬಳ ನನಗೆ ತಿಂಗಳಿಗೆ ಆವಾಗ ಮಾಡ್ತಾಯಿದ್ದೆ. ಆದರೂ ನನಗೆ ಆಸೆ ಕಲಿಬೇಕು, ನಾನು ಓದಬೇಕು, ಸ್ಕೂಲಿಗೆ ಹೋಗಬೇಕು ಅಂತ. ಏನು ಮಾಡ್ತಿದ್ದೆ, ನನಗೆ ಗೆಳತೊಬ್ಳು ಶೋಭಾ ಅಂತ, ಕುಣಗಲ್ ವಸಂತ ಅವರು ಹೆಂಡ್ತಿ, ಅವಳು ನಾನು ಶೋಭಾ ನಾವು ಹೋಗೋಣ ನಡೀಲಿ, ಸ್ಕೂಲ್ಗೆ ಹೋಗೋಣ, ಕೇಳೋಣ. ಹಿರಿಯೂರು, ಹೊಳಲ್ಕೆರೆ, ಕುಣಿಗಲ್ಲು, ತರೀಕೆರೆ ಇಲ್ಲೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬಿಟ್ಟು ಟೀಚರ್ ಹತ್ರ, ಟೀಚರ್ ನಾನು ಡ್ರಾಮಾ ಆರ್ಟಿಸ್ಟು, ನಮ್ಮ ಮಕ್ಕಳು ನನಗೆ ಕಲಿಬೇಕಂತ ಇಷ್ಟ, ನಾವು ಶಾಲೆಗೆ ಬರೋಣ. ಪಾಪ ಅವರು ಗೌರ್ಮೆಂಟ್ ಸ್ಕೂಲು ಬನ್ನಿಮ್ಮ ಅಂತೇಳೋರು. ನಮಗೆ TC ಇಲ್ಲ, ಅದೊಂದು ಕೊರಗು ನಮಗೆ. ಎಲ್ಲರೂ ಪ್ರೆಸೆಂಟ್ ಮೇಡಮ್ ಅಂತ ಕೂಗ್ತಾರೆ, ನಮಗೆ TC ಇಲ್ಲ ಇಬ್ಬರಿಗೂ. ನಾವು ಹೋಗಿ 1 ವಾರದಲ್ಲೇ ಡ್ಯಾನ್ಸು, ಕತೆ, ಹಾಡು, ಯಾಕಂದರೆ ಎಲ್ಲ ಊರು ತಿರುಗಿದವರಲ್ಲ ನಾವು ಮಾಡಿಬಿಟ್ಟು ಟೀಚರ್ ಗಮನ ಸೆಳೆದು, ಆಮೇಲೆ ಒಂದು ದಿವಸ ಎಲ್ಲರೂ ಹೋದ್ಮೇಲೆ, ಟೀಚರ್ ನಮ್ಮದೊಂದು ಮಾತು, ಏನಮ್ಮ ನಮಗೆ TC ಇಲ್ಲ ಅಂತ ಗೊತ್ತು, ಆದರೆ ನಮಗೆ ಪ್ರೆಸೆಂಟ್ ಮೇಡಮ್ ಅಂತ ಕೂಗಬೇಕು ಅಂತ ಆಸೆ, ಪ್ಲೀಸ್ ನಮ್ಮ ಹೆಸರು ಒಂದು ಸ್ವಲ್ಪ ಕೂಗ್ತೀರಾ ನೀವು? TC ಇಲ್ಲ ಅನ್ನೋ ನನಗೆ ಗೊತ್ತು. ಅವ್ರಿಗೆ ಬೇಜಾರು ಅನಿಸೋದು. ಆಯಿತು, ಮಾರನೇ ದಿವಸ ಎಲ್ಲರ ಹತ್ರ ಹುಡುಗಿಯರ ಹತ್ರ ಹೇಳ್ಕೊಳ್ಳೋದು, ನಮ್ಮ TC ಬಂದಿದೆ ಕಂಡ್ರೆ ಇವತ್ತು ನಮ್ಮ ಹೆಸ್ರು ಕೂಗ್ತಾರೆ, ಟೀಚರು ನಮ್ಮ ಹೆಸ್ರು ಕೂಗ್ತಾರೆ. ಸುಳ್ಳೆ, ಅದು ಗೊತ್ತು ನನಗೂ ಎಲ್ಲರಿಗೂ. ಅವ್ರಿಗೆ ಗೊತ್ತಿಲ್ಲ ಹುಡುಗರಿಗೆ. ಹೌದಾ ಅನ್ನೋ ಒಂದು. ಎಲ್ಲರ ಹೆಸ್ರು ಕೂಗಿದ್ಮೇಲೆ ಲಾಸ್ಟ್ ನಮ್ಮದು ಕೂಗಲಿಲ್ಲ ಅಂದರೆ ಗಿಮ್ಮಿ ಅವ್ರದ್ದು ಲಕ್ಷ್ಯ ನಮ್ಮ ಹತ್ರ ಬರಲಿ ಅಂತ.
ಅವರು ನಮ್ಮ ನೋಡಿ ಅಯ್ಯೋ ಪಾಪ ಅಂತ ಕರುಣೆಯಿಂದ ಜಯಲಕ್ಷ್ಮಿ ಅಂತ ಕೂಗಿದ ತಕ್ಷಣ ಇಲ್ಲಿಂದ ಅಲ್ಲಿ ಕೇಳಿರಬೇಕು, ಅಲ್ಲಿವರೆಗೂ ಪ್ರೆಸೆಂಟ್ ಮೇಡಮ್ ಅಂತಂತ ಹೇಳ್ತಾ ಇದ್ವಿ. ಈಗ ಯಾವ್ದಾರೂ ಮಕ್ಕಳು ಪ್ರೆಸೆಂಟ್ ಮೇಡಮ್ ಅಂದರೆ ಕಣ್ಣೀರು ಬರುತ್ತೆ, ಯಾಕೆ ಅಂತ ಗೊತ್ತಾಗಲ್ಲ. ಹೀಗಾಗಿ ನನಗೆ 1ನೇ ಕ್ಲಾಸ್ ಪಾಸ್ ಆದ ಸರ್ಟಿಫಿಕೇಟ್ ಕೂಡ ನನ್ನ ಹತ್ರ ಇವತ್ತಿಗೂ ಇಲ್ಲ. ಹಾಗನ್ಕೊಂಡು ನಾನು ಬಿಡಲಿಲ್ಲ. ಸ್ವಲ್ಪ ನಾನು ನನ್ನ ಲೈಫ್ನಲ್ಲಿ ನಾನು ಹಠವಾದಿ. ನಾನು SL ಭೈರಪ್ಪನವ್ರ ಕಾದಂಬರಿ ಒಂದೂ ಬಿಟ್ಟಿಲ್ಲ, ತಾರಾಸು ಅವ್ರ ಕಾದಂಬರಿ ಒಂದೂ ಬಿಟ್ಟಿಲ್ಲ, ಶಾಂತಲಾ ಅಯ್ಯರ್ ಅವ್ರ ಕಾದಂಬರಿ ಬಿಟ್ಟಿಲ್ಲ, ಕಂಬನಿ ಕುಯಿಲು, ರಕ್ತರಾತ್ರಿ, ತಿರುಗುಬಾಣ, SL ಭೈರಪ್ಪನವ್ರ ಪರ್ವ, ತಬ್ಬಲಿ ನೀನಾದೆ ಮಗನೇ, ಇವೆಲ್ಲ ನನಗೆ ಭಯಪಟ್ಟು ಅನ್ನೋಷ್ಟು ನಾನು ಓದಿದೆ. ಯಾಕೆ ಓದಿದೆ ಅಂದರೆ ಅದಕ್ಕೂ ಒಂದು ಕಾರಣ. ರಾತ್ರಿ 10:30ಗೆ ನಾಟಕ ಶುರುವಾಗೋದು ನಮ್ಮದು. 10:30 ತನಕನೂ ನಮಗೆ ಬೇಜಾರು, ಬೋರ್ಡಿಂಗ್ ಊಟ ಬರೋದು ನಮಗೆ. ಏನು ಮಾಡಲಿ, ಕೆಲಸ ಏನೇ. ಆವಾಗ ನಾನು ಲೈಬ್ರರಿಗೆ ಹಚ್ತಾ ಇದ್ದೆ. ಪ್ರತಿ ಕ್ಯಾಂಪಿಗೂ 10 ಪೈಸೆಗೆ ಒಂದು ಪುಸ್ತಕ ಅವಾಗ ಕೊಡೋರು. 10 ಪೈಸೆಗೆ ಪುಸ್ತಕ ತೊಗೊಂಡು ಬಂದು ನನಗೆ ಇಷ್ಟು 1ನೇ ಕ್ಲಾಸ್ ಪಾಸ್ ಆದ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಓದುವ ರೀತಿ ಇದೆಯಲ್ಲ ಭಾಳ ಫಾಸ್ಟು. ಎಂಥ ಕಾದಂಬರಿ ಆದರೂ ನಾನು ಒಂದು ದಿವ್ಸಕ್ಕೆ ಓದಿ ಮುಗಿಸ್ಬಿಡ್ತಾ ಇದ್ದೆ. 200-300 ಪೇಜು. ಹೌದು, ಭಾಳ ಫಾಸ್ಟ್ ಓದ್ತೀನಿ. ಅದು ನನಗೆ ಕರಗತ ಮಾಡಿಕೊಂಡೆ. ಮಾಡಿ ನಂದದು ಒಂದು ನ್ಯಾಕು ಅಂದರೆ, ನಾನು ಇನ್ನೂ ತುಂಬ ಜನಕ್ಕೆ ಇದನ್ನು ಹೇಳ್ತೀನಿ, ನೀವು ಓದಿ ನೀವೇ ತಲೆಯಲ್ಲಿ ಇಟ್ಕೋಬೇಡಿ, ಅದನ್ನು ಬೇರೆಯವ್ರಿಗೆ ನಾವು ಹೇಳಬೇಕು. ಹೇಳಿದರೆ ಅದು ಫಿಕ್ಸ್ ಆಗಿರುತ್ತೆ ನಮ್ಮ ತಲೆಯಲ್ಲಿ. ನನ್ನ ಸ್ವಭಾವ ಆ ಥರ. ಒಂದು ಕತೆ ಓದಲಿ, ಒಂದು ಕಾದಂಬರಿ ಓದಲಿ, ಅದನ್ನು ಬೇರೆಯವ್ರಿಗೆ ನಾನು ಹೇಳಬೇಕು. ಆ ಹೇಳಿದ ಮೇಲೆ ಅದು ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಸುಮ್ಮನೆ ನೀವು ಓದಿದರೆ ಅದು ಉಳಿಯಲ್ಲ ಬಹಳ ಜನಕ್ಕೆ. ಆದರೆ ಬೇರೆಯವ್ರ ಸ್ವಭಾವ ಹೇಗೆ ಅಂತ ಗೊತ್ತಿಲ್ಲ, ನನ್ನ ಸ್ವಭಾವ ಹೀಗೆ. ನಾನು ಅದನ್ನು ಅಟ್ಲೀಸ್ಟ್ ಒಂದು 4 ಜನಕ್ಕೆ ಹೇಳ್ತೀನಿ. ಇವತ್ತಿನ ಕಾಲದ ಮಕ್ಕಳಿಗೆ ಕತೆ ಕಾದಂಬರಿ ಓದೋಕ್ಕೆ ಪಾಪ ಟೈಮೂ ಇರೋದಿಲ್ಲ ಅವರಿಗೆ. ತಾರಸವ್ರಂದ್ರೆ ಯಾರು ಇನ್ನು ಮುಂದೆ ಪ್ರಶ್ನೆ ಮಾಡ್ತಾರೆ, ಭೈರಪ್ಪನವ್ರು ಅಂದರೆ ಯಾರು ಅಂತ. ಒಂದು ಸಮಕಾಲೀನರು, ನಮ್ಮ ಒಂದು ವಯಸ್ಸು, ನಮಗಿನ ಒಂದು ಸ್ವಲ್ಪ ಸಣ್ಣವರು, ಇಂಥವ್ರಿಗೆ ಗೊತ್ತಿರುತ್ತೆ ವಿನಃ ಕಾಲ ಹಾಗೆ ಬಂದಿದೆ ಈಗ. ಅವರಿಗೆ ಏನು ಓದಿ ಏನು ಪ್ರಯೋಜನ ಅದು ಅಂತಾರೆ. ಅವರು ಓದೋದೇ ಬೇರೆ ಇರುತ್ತೆ. ಅದು ತಪ್ಪು ಅಂತಲೂ ಕೂಡ ನಾನು ಅನ್ನಲ್ಲ. ಆದರೂ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಕಾದಂಬರಿನಾದ್ರೂ ಒಂದು ವಿದ್ಯಾವಂತರು ಓದಬೇಕು ಅನ್ನೋ ಒಂದು ಮನೋಭಾವನೆ ನನ್ನದು. ಇದು ನನ್ನ ಬಾಲ್ಯ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.